ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಇದು ನನ್ನ ಕೊನೆಯ ಪಂದ್ಯ, ಅವರಿಗಾಗಿ ನನ್ನ ನಿವೃತ್ತಿ ಎನ್ನುತ್ತಾ ನಿವೃತ್ತಿಯ ದಿನಾಂಕದ ಸಮೇತ ಕಾರಣವನ್ನ ಬಹಿರಂಗಪಡಿಸಿದ ವಿರಾಟ್ ಕೊಹ್ಲಿ. ಹೌದು, T20 ಸ್ವರೂಪಕ್ಕೆ ನಿವೃತ್ತಿ ಘೋಷಣೆ ಮಾಡೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನಿವೃತ್ತಿಯಾಗಿ ಸುಮಾರು 1 ವರ್ಷಗಳ ಬಳಿಕ ವಿರಾಟ್ ಕೊಹ್ಲಿ ಬಹಿರಂಗಪಡಿಸಿದ್ದಾರೆ. 2024ರಲ್ಲಿ ಭಾರತ ತಂಡವನ್ನ T20 ವಿಶ್ವಕಪ್ ಪ್ರಶಸ್ತಿಗೆ ಮುನ್ನಡೆಸಿದ ನಂತರ ವಿರಾಟ್ ಕೊಹ್ಲಿ ತಕ್ಷಣವೇ T20 ಸ್ವರೂಪದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಈ ನಿರ್ಧಾರದಿಂದ ಇಡೀ ಕ್ರಿಕೆಟ್ ಜಗತ್ತೇ ಅಚ್ಚರಿಗೊಂಡಿತ್ತು. T20 ಸ್ವರೂಪದಲ್ಲಿ ಅದ್ಭುತ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ಒಂದು ನಿರ್ಧಾರ ಎಲ್ಲರ ಗೊಂದಲಕ್ಕೆ ಕಾರಣ ಆಗಿತ್ತು. ಇದೀಗ T20 ಸ್ವರೂಪಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನಿವೃತ್ತಿಯಾಗಿ ಸುಮಾರು 1 ವರ್ಷಗಳ ಬಳಿಕ ಬಹಿರಂಗಪಡಿಸಿದ್ದಾರೆ. ಭವಿಷ್ಯಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿರುವಂತಹ ಹೊಸ ಆಟಗಾರರ ಗುಂಪೊಂದು ಇದೆ, ಅವರಿಗೆ ಸಮಯ ಬೇಕಾಗುತ್ತೆ ಅನ್ನುವಂತಹ ತಿಳುವಳಿಕೆಯೊಂದಿಗೆ ಭಾರತ ತಂಡದ T20 ಅಂತಾರಾಷ್ಟ್ರೀಯ ಸ್ವರೂಪವನ್ನ ತೊರೆಯುವಂತಹ ನಿರ್ಧಾರವನ್ನ ತೆಗೆದುಕೊಂಡೆ ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಹೇಳುತ್ತಾರೆ. ಅವರಿಗೆ ಅಭಿವೃದ್ಧಿ ಹೊಂದೋದಕ್ಕೆ, ಒತ್ತಡವನ್ನ ನಿಭಾಯಿಸೋದಕ್ಕೆ, ಪ್ರಪಂಚದ ವಿವಿಧ ಭಾಗದಲ್ಲಿ ಆಡೋದಕ್ಕೆ ಸಾಕಷ್ಟು ಅವಕಾಶಗಳು ಬೇಕಾಗುತ್ತೆ. ಆದ್ದರಿಂದ ವಿಶ್ವಕಪ್ ಬಂದಾಗ ಅವರು ಸಂಪೂರ್ಣವಾಗಿ ಸಿದ್ಧರಾಗಿ ಇರಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ ಅಂತ ಹೇಳಿದ್ರು. ಇನ್ನು ವಿರಾಟ್ ಕೊಹ್ಲಿ ಅವರ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ, ಅವರು ಭಾರತಕ್ಕಾಗಿ ಒಟ್ಟು 125 ಪಂದ್ಯಗಳಲ್ಲಿ ಆಡಿದ್ದು 117 ಇನ್ನಿಂಗ್ಸ್ಗಳಲ್ಲಿ 48.7 ಸರಾಸರಿಯಲ್ಲಿ 4188 ರನ್ಗಳನ್ನ ಗಳಿಸಿದ್ದಾರೆ. ಈ ಅವಧಿಯಲ್ಲಿ 1 ಶತಕ ಮತ್ತು 38 ಅರ್ಧ ಶತಕಗಳಿದ್ದು T20 ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ ಅವರ ವೈಯಕ್ತಿಕ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ 122 ರನ್ಗಳು. ಇದಲ್ಲದೆ ಇತ್ತೀಚೆಗೆ ತಮ್ಮ ನಿವೃತ್ತಿಯ ದಿನಾಂಕದ ದೊಡ್ಡ ಸುಳಿವನ್ನ ಕೂಡ ವಿರಾಟ್ ಕೊಹ್ಲಿ ಅವರು ಕೊಟ್ಟಿದ್ರು. ದುಬೈನಲ್ಲಿ ಇತ್ತೀಚೆಗೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಗೆಲುವಿನ ನಂತರ ಭಾರತದ ಬೆಂಚ್ ಬಲವನ್ನ ಹೊಗಳಿದ್ರು. ನೀವು ತಂಡವನ್ನ ತೊರೆಯುವಂತಹ ಸಂದರ್ಭದಲ್ಲಿ ಆ ತಂಡ ಉತ್ತಮ ಸ್ಥಾನದಲ್ಲಿ ಇರಲಿ ಅಂತ ಹೇಳಿ ಆಶಿಸ್ತಾ ಇದ್ದೀರಾ. ಮುಂದಿನ 8 ವರ್ಷಗಳ ಕಾಲ ಜಗತ್ತನ್ನ ಎದುರಿಸೋದಕ್ಕೆ ಸಿದ್ಧವಾಗಿರುವಂತಹ ತಂಡ ಕೂಡ ನಮ್ಮಲ್ಲಿ ಇರಬೇಕು. ಶುಭಮನ್ ಅತ್ಯುತ್ತಮ ಆಟಗಾರ, ಜೊತೆಗೆ KL ರಾಹುಲ್ ಮ್ಯಾಚ್ ಫಿನಿಷರ್, ಹಾರ್ದಿಕ್ ಬ್ಯಾಟಿಂಗ್ ನಲ್ಲಿ ಅತ್ಯುತ್ತಮರಾಗಿದ್ದಾರೆ. ಹಾಗೆ ನೋಡಿದ್ರೆ ನಮ್ಮ ಭಾರತ ತಂಡ ಅದ್ಭುತವಾಗಿದೆ. ಕಠಿಣ ಆಸ್ಟ್ರೇಲಿಯಾ ಪ್ರವಾಸದ ನಂತರ ನಾವು ಪುಟಿದೇಳಲು ಬಯಸ್ತಾ ಇದ್ದೇವೆ. ದೊಡ್ಡ ಪಂದ್ಯಾವಳಿಯನ್ನ ಗೆಲ್ಲೋದಕ್ಕೆ ಬಯಸಿದ್ವು, ಅದೇ ತರ ಆಟ ಕೂಡ ಆಡಿದ್ವಿ. ಅದಕ್ಕಾಗಿ ಇದೊಂದು ಅದ್ಭುತ ಭಾವನೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಏಪ್ರಿಲ್ 2ರಂದು ಗುಜರಾತ್ ಟೈಟಾನ್ಸ್ ಮತ್ತು RCB ನಡುವೆ ನಡೆದಿದ್ದ IPL ಪಂದ್ಯಕ್ಕೂ ಮುನ್ನ ವಿರಾಟ್ ಕೊಹ್ಲಿ ತಮ್ಮ ನಿವೃತ್ತಿಯ ದಿನಾಂಕವನ್ನ ಖಚಿತಪಡಿಸಿದ್ರು. 2027ರಲ್ಲಿ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೂ ನಮೀಬಿಯಾದಲ್ಲಿ ನಡೆಯುವಂತಹ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಕೊನೆಯದಾಗಿ ಆಡುವಂತಹ ಇಚ್ಛೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.